ಕೃಷಿ ಬದುಕೆ ನಮಸ್ಕಾರಗಳು. ಈಗಿನ ಯುವಕರಿಗೆ ಮಾದರಿಯಾಗಿರುವಂತಹ ಯುವ ರೈತನ ಸಂದರ್ಶನಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಏನಪ್ಪ ಇದು ವಿಚಾರ ಅಂತಂದರೆ ಸ್ನೇಹಿತರೆ, ಒಂದು ವಿದ್ಯಾಭ್ಯಾಸ ಮಾಡ್ಕೊತ ಒಂದು ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಸಕ್ಸಸ್ ಕಂಡಿರುವಂಥ ವ್ಯಕ್ತಿ ಸ್ನೇಹಿತರೆ. ಅವರು ದಿನನಿತ್ಯ ಮಾಡ್ತಿರುವಂತಹ ಕೆಲಸದಲ್ಲಿ ಅವ್ರ ತಂದೆ ತಾಯಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲಕ್ಕೋಸ್ಕರ ಸ್ನೇಹಿತರೆ ದಿನನಿತ್ಯ ಕಾಲೇಜ್ನ ಹೋಗ್ತಾ ಆಮೇಲೆ ದಿನನಿತ್ಯ ಕೋಳಿ ಸಾಗಾಣಿಕೆಯಲ್ಲಿ ಅತಿ ಹೆಚ್ಚು ಲಾಭ ಕಂಡಿರುವಂತಹ ವಿದ್ಯಾರ್ಥಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಅವರು ಎಷ್ಟು ಕೋಳಿ ಸಾಗಾಣಿಕೆ ಮಾಡಿದರೆ, ಅವರು ಯಾವ ರೀತಿಯ ತಳಿಗಳಂತಹ ಕೋಳಿಗಳನ್ನ ಸಾಗಾಣಿಕೆ ಮಾಡಿದ್ರೆ ಅಂತ ತಿಳ್ಕೊಂತ ಹೋಗೋಣ. ಬನ್ನಿ ಸ್ನೇಹಿತರೆ. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರಗಳು. ಸರ್ ನಮಸ್ಕಾರ. ಸರ್, ಮೊದಲು ನಿಮ್ಮ ಹೆಸರು ಏನು? ಸರ್, ನಮ್ಮ ಹೆಸರು ಲಿಖಿತ್ ಅಂತ. ಓಕೆ, ನೀವು ಯಾವ ಊರಿನವರು? ಸರ್, ನಾವು ಗೂಳೂರಿನವರು. ಓಕೆ, ನಮ್ದು ಗೂಳೂರು ಪಕ್ಕನೇ ಹಳ್ಳಿ ಗೂಳರ್ವೆ. ಸರ್, ಹಳ್ಳಿಯಲ್ಲೇ ಇದ್ದು ನೀವು ಓದ್ತಾ ಒಂದು ತಂದೆ ತಾಯಿ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಕೋಳಿ ಸಾಗಾಣಿಕೆ ಮಾಡ್ಬೇಕು ಅಂತ ಹೇಗೆ ಬಂತು ಸರ್ ನಿಮ್ಗೆ? ಸರ್, ನಮ್ದು 5 ವರ್ಷದಿಂದ ಹಿಂದೆ ಕೊರೋನಾ ಬಂತಲ್ಲ. ಓಕೆ, ಅವಾಗ 2 ವರ್ಷ ಸಾಕಿದ್ವಿ. ಓಕೆ, ಆಮೇಲೆ ಬಿಟ್ಬಿಟ್ಟು. ಓಕೆ ಸರ್. ಈಗ ಮತ್ತೆ ಒಂದ 100 ಪಿಳ್ಳೆ ಬಿಟ್ಕೊಂಡು ಸರ್ ಸ್ಟಾರ್ಟ್ ಮಾಡಿದೆ. ಹಂಗೆ ಈಗ 100 ಇವೆಲ್ಲ 100 ಪಿಳ್ಳೆ ಇವೆಲ್ಲ ಇದಾವಲ್ಲ. ಓಕೆ ಸರ್. ಇವೆಲ್ಲ ಒಂದ್ ಬ್ಯಾಚು ಸರ್ ಐತಲ್ಲ. ಇವೆಲ್ಲ ಒಂದ್ ಬ್ಯಾಚು. ಸರ್, ಇವೆಲ್ಲ ಈ ದೊಡ್ಡ ಕೋಳಿ ಎಲ್ಲ ಒಂದ್ ಬ್ಯಾಚು. ಇವೆಲ್ಲ ಒಂದ್ ಬ್ಯಾಚು. ಸರ್, ಇದು ಯಾವ ತಳಿ ಸರ್? ಇದು ಸರ್, ಇದು ಮೈಸೂರು ನಾಟಿ ಸರ್. ಮೈಸೂರು ನಾಟಿ. ಓಕೆ ಸರ್, ಇಲ್ಲಿ ಇವು ಮೊನ್ನೆ ಬಿಟ್ಟಿರೋ ಇವು. ಸರ್, ಇವೊಂದು 300 ಪಿಳ್ಳೆ ಬಿಟ್ಟಿದೆ. ಇದು 300 ಪಿಳ್ಳೆ ಬಿಟ್ಟಿರ ಸರ್ ಸ್ನೇಹಿತರೆ. ಇದು 300 ಪಿಳ್ಳೆ ಬಿಟ್ಟಿದ್ದಾರೆ ಸ್ನೇಹಿತರೆ. ಈಗ ಹೊಸದಾಗಿ ತಂದು ಸ್ನೇಹಿತರೆ, ಇದು ಬಂದು 35 ರೂಪಾಯಿಂದ 40 ರೂಪಾಯಿ, ಅಂದ್ರೆ ಒಂದು ದಿನದ ಪಿಳ್ಳೆ ಸ್ನೇಹಿತರೆ. ಅದನ್ನ ನೋಡು, 1 ತಿಂಗಳು ಸಾಗಾಣಿಕೆ ಮಾಡಿರೋದ್ರಿಂದ ನೋಡಿ, ನೀವು ನೋಡ್ತಿರ್ಬೋದು ಈ ತರ ಈಗ ಇಲ್ಲಿ ಮೇಯ್ತಾ ಇದ್ದಾರೆ ಸ್ನೇಹಿತರೆ. ಈ ತರ ಈಗ 1 ತಿಂಗಳಿಗೆ ರೆಡಿ ಆಗಿದೆ ಸ್ನೇಹಿತರೆ. ನೀವು ನೋಡ್ತಿರುವಂತ ಒಂದು ತಿಂಗಳು ಪಿಳ್ಳೆ ಸ್ನೇಹಿತರೆ ಇದು. ಸರ್, ಈಗ ನಿಮ್ಮ ತಂದೆ ತಾಯಿಗೆ ನೀವು ಬೆನ್ನೆಲುಬಾಗಿ ನಿಂತ್ಕೊಂಡು ಈ ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಲಾಭ ಕಂಡಿದ್ದೀರಾ ಸರ್? ಹೌದು ಸರ್. ಎಷ್ಟು ಎಲ್ಲ ಲಾಭ ಕಾಣ್ಬೋದು? ಈಗ ಒಂದು ಬ್ಯಾಚಿಗೆ ಸರ್ ನಿಮ್ಮ ಹತ್ರ ಎಷ್ಟು ಕೋಳಿ ಇದೆ ಸರ್? ಈಗ ಸರ್, ಈಗ 100 ಕೋಳಿ ಪ್ರೆಸೆಂಟ್ ಇದೆ. ಅಂದ್ರೆ ದೊಡ್ಡದೆಲ್ಲ 100 ಇದೆ, ಚಿಕ್ಕದೆಲ್ಲ ಒಂದು 300 ಇದೆ. 300 ಇದೆ. ಓಕೆ, ಸರ್. ಈಗ ಇದರಲ್ಲಿ ಲಾಭ ಯಾವ್ಯಾವ ತರ ತಗೊಬೋದು ಸರ್? ಈಗ ಸರ್, ಲಾಭ ಸರ್ ಅಂದ್ರೆ ಕೋಳಿ ಡೆವಲಪ್ ಮೇಲೆ ಹೋಗುತ್ತೆ. ಓಕೆ, ಮತ್ತೆ ನಾವು ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅಲ್ಲ ಸರ್, ಈಗ ಈಗಿನ ಯುವಕರಿಗೆ ತುಂಬಾ ಜನ ಏನ್ ಮಾಡ್ತಾರೆ ಸರ್, ನಾಟಿ ಕೋಳಿಯಲ್ಲಿ ಹೇಗೆಲ್ಲ ಲಾಭ ತಗೊಂತ ಅಂತ ಮೊದ್ಲು ಕೇಳ್ತಾರೆ ಸರ್. ನೀವು ಯಾವ ತರ ತಗೊಂತೀರಾ ಅಂತ ಅಂದ್ರೆ, ಮಾಂಸದಲ್ಲಿ ತಗೊಂತೀರಾ ಇಲ್ಲ ಮೊಟ್ಟೆನಲ್ಲಿ ತಗೊಂತೀರಾ? ಮಾಂಸದಲ್ಲಿ ತಗೊಂತೀವಿ. ಜಾಸ್ತಿ ಮಾಂಸ ಅಂದ್ರೆ ಮಾಂಸದ ಪ್ರೊಸೀಜರ್ಗೋಸ್ಕರ ಜಾಸ್ತಿ ನಾಟಿ. ಹೌದು ಸರ್. ಈಗ ನೀವು ಹಳ್ಳಿ ಕಡೆ ಮಾರಾಟ ಮಾಡೋದಾ ಇಲ್ಲ ಅಂದ್ರೆ ಕೋಳಿ ಅಂಗಡಿ? ಸರ್, ಹಳ್ಳಿ ಕಡೆನೆ ಕೊಡ್ತೀವಿ. ಹಳ್ಳಿ ಕಡೆನೆ ಕೊಡ್ತೀವಿ. ಅಂದ್ರೆ ಸರ್, ಈಗ ಅಕ್ಕಪಕ್ಕ ಗ್ರಾಮಸ್ಥರಿಗೆಲ್ಲ ನೀವು ಚಿರಪರಿಚಿತರಾಗಿದ್ದೀರಾ, ಅಂದ್ರೆ ಕೋಳಿ ಸಾಗಾಣಿಕೆಯಲ್ಲಿ ಚಿರಪರಿಚಿತರಾಗಿದ್ದೀರಾ? ಸರ್, ನಮ್ದು ಆಗ್ಲೇ ಹಳೆ ಶೆಡ್ ಅಲ್ವಾ, ಪರವಾಗಿಲ್ಲ, ಡೆವಲಪ್ ಆಗೈತೆ. ಅಂದ್ರೆ ಒಂದು ಅನುಭವ ನಿಮ್ಗೆ ಇದರಿಂದ ಇಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ. ಹೌದು ಸರ್. ಹಾಗೆ ಈಗ ನೀವು ಮೊದಲಿಗೆ ಈಗ ನಾಟಿ ಕೋಳಿ ಸಾಗಾಣಿಕೆ ಮಾಡೋ ಪ್ರಾರಂಭ ಮಾಡಿದಾಗ ಹೌದು ಸರ್, ನೀವು ಎಷ್ಟು ಬಂಡವಾಳ ಹಾಕಿ ಪ್ರಾರಂಭ ಮಾಡಿದ್ರಿ ಸರ್? ಈಗ ಸರ್, ಇದು ಸರ್ ಈಗ ಅವಾಗ ನಮ್ದಿಗೆ ನಮ್ಮ ಶೆಡ್ಡಿಗೆ ಸರ್ ಒಂದ್ 3 ಲಕ್ಷ ಖರ್ಚಾಗಿತ್ತು. ಓಕೆ, ಓಕೆ ಸರ್, ಇವಾಗ ಮಾಡಿಸ್ತೀನಿ ಅಂದ್ರೆ 6 ಲಕ್ಷ ಬೇಕು. 6 ಲಕ್ಷ ಬೇಕು. ಅಂದ್ರೆ ಸರ್, ಈಗ ಫಾಸ್ಟಿಂಗ್ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡೋಕ್ಕಿಂತ ಮುಂಚೆನೆ ನೀವು ಶೆಡ್ ನ ಮಾಡ್ಕೊಂಡು ಬಂದಿದ್ದೀರಾ? ಹೌದು. ಅಂದ್ರೆ ಫಸ್ಟ್ ನಾವು ನಾಟಿ ಕೋಳಿ ಸಾಕ್ಬೇಕು ಅಂತಾನೆ ದೊಡ್ಡ ಶೆಡ್ ಮಾಡಿ 1.5 ಸಾವಿರ ಬಿಟ್ಟಿದ್ದಾರೆ ಸರ್. ಈ ಶೆಡ್ಗೆ 1.5 ಸಾವಿರ. ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಿದೆ ಸರ್, ಎಷ್ಟು ಬಿಡ್ಬೋದು? ಎಷ್ಟು ಉದ್ದ, ಎಷ್ಟು ಅಡಿ ಅಗಲ ಇದೆ ಸರ್ ಇದು? ಸರ್, 15 ಅಡಿ ಉದ್ದ ಐತೆ. ಸರ್, ಅಗಲ ಐತೆ 15 ಅಡಿ ಅಗಲ. ಅಂದ್ರೆ 100 ಅಡಿ ಉದ್ದ ಐತೆ ಸರ್. ಅಂದ್ರೆ 100 ಅಡಿ ಇದು ಅಗಲ, 15 ಅಡಿ ಉದ್ದ ಬಂದು 100 ಅಡಿ ಸರ್. ಉದ್ದ ಬಂದು 100 ಅಡಿ. ಸರ್, ಈಗ ಇದರಲ್ಲಿ ಎಷ್ಟು ಸಾಗಾಣಿಕೆ ಮಾಡಿದ್ರೆ ಒಂದು ಅದ್ಭುತವಾಗಿ ಇಳುವರಿ ಬರುತ್ತೆ ಸರ್? ಸರ್, ಇಳುವರಿ ಸರ್ ಇದಕ್ಕೆ ಒಂದ 1200 300. 1200 300 ಕೋಳಿ ಬಿಡ್ಬೋದು ಆರಾಮಾಗಿ. ಹೌದು ಸರ್. ಓಕೆ, ಓಕೆ ಸರ್, ಇನ್ನೂ ಹೆಚ್ಚು ಬಿಡ್ಕೊಬಹುದು. ಅವು ಏನಂದ್ರೆ ಇಳುವರಿ ಕಮ್ಮಿ ಇರುತ್ತೆ. ಯಾವ್ದೇ ರೋಗಗಳು ಬರ್ದಂಗೆ ಈ ಕೆಳಗೆ ಏನಾದ್ರು ಅಂದ್ರೆ ಒಟ್ಟು ಆ ತರದ್ ಏನಾದ್ರು ನೀವು ಸಿಂಪಡಿಸ್ತೀರಾ? ಹೌದು ಸರ್, ಹಾಕ್ತಿವಿ. ಏನ್ ಹಾಕ್ಬೇಕು? ಸರಿ, ಭತ್ತದ ಒಟ್ಟು ಬರುತ್ತಲ್ಲ, ಓಕೆ, ಮಿಲ್ಲಲ್ಲಿ ಸಿಗುತ್ತೆ. ಅದನ್ನ ಭತ್ತದ ಒಟ್ಟು ಹಾಕೋದ್ರಿಂದ ಸ್ವಲ್ಪ ಕಾಯಿಲೆಗಳು ಕಂಟ್ರೋಲ್ ಆಗುತ್ತೆ. ಓಕೆ, ಓಕೆ. ಈ ಮರಿ ಎಷ್ಟು ತಿಂಗಳಿಗೆ ನೀವು ರೆಡಿ ಮಾಡ್ತೀರಾ ಮಾಂಸಕ್ಕೆ? ಸರ್, ಮಾಂಸಕ್ಕೆ 5 ತಿಂಗಳು ಬೇಕು ಸರ್. 5 ತಿಂಗಳು ಬೇಕೇ ಬೇಕು ಮಾಂಸ ರೆಡಿ ಆಗಕ್ಕೆ. ಹೌದು ಸರ್. ಸರ್, ಈಗ ಈ ಸಣ್ಣ ಮರಿ ಮತ್ತೆ ದೊಡ್ಡ ಕೋಳಿ ಈ ತರ ಮಿಕ್ಸ್ ಮಾಡಿದಿರಾ ಸರ್? ಅದು ಏನು ಕುಕ್ಕಾಡೋದಾಗ್ಲಿ ಇಲ್ಲ ಇದು ದೊಡ್ಡ ಚಿಕ್ಕದಕ್ಕೆ ತೊಂದರೆ ಕೊಡೋದು ಈ ತರ ಏನ್ ಮಾಡಲ್ವಾ? ಸರ್, ಕೊಡುತ್ತೆ ಸರ್, ಆದ್ರೂ ಕಮ್ಮಿ ಕೊಡುತ್ತೆ. ಅಂದ್ರೆ ರೂಢಿ ಆಗ್ಬಿಟ್ರೆ ಅಂದ್ರೆ ಜೊತೆಗೆ ಬೆರ್ತಾಗ ಯಾವ್ದೇ ತರ ಸಮಸ್ಯೆ ಆಗಲ್ಲ. ಆಮೇಲೆ ಮೇವು ಚೆನ್ನಾಗಿ ಕೊಡ್ಬೇಕು ನಾವು. ಅಂದ್ರೆ ಮೇವು ಜಾಸ್ತಿ ಕೊಡ್ ಅದಕ್ಕೆ ಸರಿ ಕೊಟ್ರೆ ಅವು ಏನು ಕುಕ್ಕಲ್ಲ. ಸರ್, ಈಗ ನೀವು ತುಂಬಾ ವರ್ಷದಿಂದ ಕೊರೋನಾ ಬರೋಕಿನ ಮುಂಚೆಯಿಂದನೂ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಾ ಇರೋದು. ಹೌದು ಸರ್. ನಿಮ್ಗೆ ಯಾವ್ದಾನ ಒಂದು ದೊಡ್ಡ ಕಾಯಿಲೆ ಅಂದ್ರೆ ನಾಟಿ ಕೋಳಿಲಿ ಅತಿ ದೊಡ್ಡದೊಂದ ಒಂದು ಕಾಯಿಲೆನ ನೀವು ಎದುರಿಸಿದೀರಾ? ಸರ್, ಇದುವರೆಗೂ ಆತರ ಬಂದಿಲ್ಲ. ಒಂದ್ ಟೈಮ್ ಬಂದಿತ್ತು. ಅದು ಬಂದಾಗ ನೀವು ಹೇಗೆ ನಿವಾರಣೆ ಮಾಡಿದ್ರಿ ಸರ್? ಸರ್, ಅದು ನಮಗೆ ಗೊತ್ತಾಗ್ಲೇ ಇಲ್ಲ ಅದು. ಓಕೆ,
ಒಂದ್ 2 ರಿಂದ 3 ಸತ್ತೋದು ಕೋಳಿ. ಓಕೆ ಇದಕ್ಕಿದಂಗೆ ಸತ್ತೋಗವು. ಓಕೆ ಓಕೆ. ನಾವು ಏನೋ ಬಿಡು ಅಂತ ಸುಮ್ಮನೆ ಆದ್ವಿ. ಹಾ ಆಮೇಲೆ ಹಂಗೆ ಮಳೆ ಹೋಯ್ತು. ಹಾ. ಹಂಗೆ ಕಂಟ್ರೋಲ್ ಆಗೋಯ್ತು. ಹಾ ಹಾ ಹಾ. ಸರ್ ಈಗ ಬೇಸಿಗೆ ಅತಿ ಹೆಚ್ಚು ಬೇಸಿಗೆ ಇದೆಯಲ್ಲ ಸರ್, ಹಾ. ಇವಾಗ ಯಾವ್ದೇ ತರ ಕಾಯಿಲೆಗಳು ಬರಲ್ವಾ ಬೇಸಿಗೆಯಲ್ಲಿ? ಸರ್ ಬಂದಿತ್ತು ಈ ರೆಕ್ಕೆ ಇಳಿತ, ಹಾ ಹಾ ಈ ರೆಕ್ಕೆ ಇದಾಗೋದು. ಹಾ ಹಾ ಸರ್. ಸರ್ ಈಗ ಒಂದ್ ವಾರದಿಂದ ಹ್ಮ್. ಇದನ್ನ ಮಾಡಿದೀವಿ ಸರ್. ಹಾ ಓಕೆ ಓಕೆ. ಆ ಕಾಯಿಲೆ ಕಂಟ್ರೋಲ್ ಮಾಡಿದೀವಿ. ಕಾಯಿಲೆ ಕಂಟ್ರೋಲ್ ಮಾಡಿದ್ದೀರಾ? ಹಾ ಹಾ ಅಷ್ಟೊಂದೇನು ಕಾಣ್ತಾ ಇಲ್ಲ. ಹಾ ಹಾ. ನೋಡಿ ಇಲ್ಲೇ ಇದೆ ನೋಡಿ ಈ ತರ. ಹಾ ಸರ್, ಈಗ ಬೇಸಿಗೆಯಲ್ಲಿ ಯಾವುದೇ ತರಹದ ಈಗ ನಾವು ಈಗ ಮೆಡಿಸಿನ್ ಆ ಥರದ್ದು ಏನು ಹಾಕಲ್ವ ಸರ್ ನೀವು? ಸರ್ ಮೆಡಿಸಿನ್ ಹಾಕ್ತೀವಿ ಸರ್ ಅವಾಗ. ಹಾ. ಮೆಡಿಸಿನ್ ಹಾಕ್ಲಿಲ್ಲ ಅಂದ್ರೆ ಏನು ಅಂದ್ರೆ ಅಲ್ಲ ಸರ್, ಈಗ ನೀವು ಸಡನ್ ಆಗಿ ಏನಾದರೂ ಮೆಡಿಸಿನ್ ಏನು ಕೊಡ್ತೀರಾ? ಸರ್ ಯಮುನಾ ಕೇರ್ ಅಂತ ಬರುತ್ತೆ. ಯಮುನಾ ಕೇರ್. ಹೌದು. ಆಮೇಲೆ ಸರ್ ಯಮುನಾ ಕೇರ್ ಒಂದೇ ನಾವು ಹಾಕ್ತಾ ಇರೋದು. ಹಾ ಹಾ. ಅಲ್ಲ ಸರ್, ಈಗ ತುಂಬಾ ಜನ ಏನ್ ಮಾಡ್ತಾರೆ, ಎಂಡ್ರೋಜನ್ ಪ್ಲಸ್ ಆಮೇಲೆ ಲೋಟಸ್ ಅಂತ ವ್ಯಾಕ್ಸಿನೇಷನ್ ಈ ತರದೆಲ್ಲ ಕೊಡ್ತಾರೆ. ಸರ್ ನಾವು ಆ ತರ ಯಾವ್ದು ಕೊಡಲ್ಲ. ಆ ಥರ ಯಾವ್ದು ಒಂದು ಕೊಡಲ್ಲ. ಯಮುನಾ ಕೇರ್ ಅಂತ ಕೊಡ್ತೀವಿ. ಯಮುನಾ ಕೇರ್ ಅಂತ ಅಂದ್ರೆ ನೈಸರ್ಗಿಕವಾಗಿ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಿದ್ದೀರಾ? ಓಕೆ ಓಕೆ. ಸರ್, ಈಗ ಈಗಿನ ರೈತರ ಮಕ್ಕಳಿಗೆ ನೀವೇನ್ ಸಂದೇಶ ಕೊಡ್ತೀರಾ ಸರ್? ಅಂದ್ರೆ ನೀವು ಮಾಡ್ತಾ ಇದ್ದೀರಲ್ಲ, ಹಾಗಾಗಿ ಈ ಕ್ವಶನ್ ಕೇಳ್ತಾ ಇದೀನಿ. ಈಗಿನ ರೈತರ ಮಕ್ಕಳಿಗೆ ಅಂದ್ರೆ ನೀವು ಯುವ ರೈತರು ಓದ್ಕಂತ ಮಾಡ್ತಿರೋದ್ರಿಂದ ಈಗಿನ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಸರ್ ಈಗ ಅವ್ರ ಅಪ್ಪ ಅಮ್ಮ ಕೂಲಿ ಮಾಡ್ಕೊಂಡು ಕೂಲಿ ನಾಲಿ ಮಾಡಿ ತಂದು ಹಾಕ್ತಾ ಇರ್ತಾರೆ. ಓಕೆ. ಇವರು ಸುಮ್ಮನೆ ವೇಸ್ಟ್ ಆಗಿ ಓಡಾಡ್ತಾ ಇರ್ತಾರಲ್ಲ, ಅದ್ರ ಬದಲು ಎಲ್ಲಾದ್ರೂ ಒಂದು ಜಮೀನಿಲ್ಲ ಅಂದ್ರೆ ಎಲ್ಲಾದ್ರೂ ಒಂದು ಶೆಡ್ ತೋಟದಲ್ಲಿ ಬಾಡಿಗೆ ತಗೊಂಡು ಮಾಡಿದ್ರೆ ಏನ್ ಲಾಸ್ ಏನಿಲ್ಲ ಸರ್. ಲಾಸ್ ಏನಿಲ್ಲ. ಅವ್ರ ತಂದೆ ತಾಯಿಗೆ ಒಂದು ಬೆನ್ನೆಲುಬಾಗಿ ಆಗುತ್ತೆ. ಅಂದ್ರೆ ಸರ್ ಇನ್ನೂ ಒಳ್ಳೇದು. ಜಾಗ ಇದ್ರೆ ನಿಮ್ಗೆ ತುಂಬಾ ಒಳ್ಳೇದು. ಜಾಗ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಡೆವಲಪ್ ಆದ್ರೆ ಓಕೆ. ಸರ್, ಈಗ ನೀವು ದಿನ ಈ ನಾಟಿ ಕೋಳಿಗಳಿಗೆ ಯಾವ್ಯಾವ ತರ ಆಹಾರ ಕೊಡ್ತೀರಾ? ಅಂದ್ರೆ ದಿನನಿತ್ಯ ಏನ್ ಪ್ರಾರಂಭ ಮಾಡ್ತೀರಾ ಸರ್? ಈ ನಾಟಿ ಕೋಳಿ ಬೆಳಿಗ್ಗೆಯಿಂದ ಈಗ ಹೆಂಗೆ ಪ್ರಾರಂಭ ಮಾಡ್ತೀರಾ? ಸರ್ ನಾವು ಬೆಳಗ್ಗೆ ಎದ್ದು ಬಿಡ್ತೀವಿ ಈಚ್ ಕಡೆ. ಓಕೆ. ಹೊರಗಡೆ ಎಲ್ಲ ಮೇಯ್ಕೊಂಡ್ಬಿಡ್ತೇವೆ. ಒಳಗಡೆ ಕೂಡ ಹಾಕ್ಬೇಕಾದ್ರೆ ಒಂದು 11 ಗಂಟೆ 12 ಗಂಟೆಗೆ ಒಳಗೆ ಒಂದ್ಸಲಿ ಹಾಕ್ತಿವಿ ಮಧ್ಯಾಹ್ನ. ಓಕೆ. ಏನ್ ಹಾಕ್ತೀರಾ? ಮೇವ್ ಹಾಕ್ತಿವಿ. ಈ ಅಕ್ಕಿ, ಜೋಳ, ರಾಗಿ ಇಷ್ಟು ಹಾಕ್ತಿವಿ ಸರ್. ಸರ್, ಈಗ ಮಧ್ಯಾಹ್ನ ಟೈಮ್ ಎಲ್ಲ ನೀವೇನು ಕೊಡಕ್ಕಾಗಲ್ಲ? ಏನು ಹಾಕಲ್ಲ. ಏನು ಹಾಕಲ್ಲ. ಒಂದು 4-5 ಗಂಟೆಗೆ ಜೋಳ ಹಾಕ್ತಿವಿ. ಮತ್ತೆ ಜೋಳ. ಓಕೆ. ಸರ್, ಈಗ ತುಂಬಾ ಜನ ಎಲ್ಲ ತರಕಾರಿ ಆತರ ಅಂತ ನೀವೇನು ಕೊಡೋದು? ಸರ್ ನಾನು ಫ್ರೂಟ್ ಅಂಗಡಿ ತಗೊಂಬರ್ತೀನಿ. ಓಕೆ. ಅದು ನನಗೆ ಫ್ರೀ ಆಗಿದ್ದಾಗ ಹೋಗ್ತೀನಿ, ತಗೊಂಬಂದು ಹಾಕ್ತೀನಿ. ಅಂದ್ರೆ ರೆಗ್ಯುಲರ್ ಏನಿಲ್ಲ. ಅಂದ್ರೆ ಒಟ್ಟಾಗಿ ನೀವು ನೈಸರ್ಗಿಕವಾಗಿ ಏನೋ ನಮ್ಮಲ್ಲಿ ಜೋಳ ಆ ತರದ್ದೇ ನೀವು ಕೊಟ್ಕೊಂಡು ಸಾಗಾಣಿಕೆ ಮಾಡ್ತೀವಿ? ಹೌದು ಸರ್. ನಾನು ಒಂದು 4 ದಿವಸ ಒಂದು 5 ದಿನ ಹಂಗೋಗಿ ತಗೊಂಬರ್ತೀನಿ ನನಗೆ ಫ್ರೀ ಆದಾಗ. ಓಕೆ. ಸರ್, ಈಗ ನೀವು ನಾಟಿ ಕೋಳಿ ಆಚೆಗೆ ಬಿಟ್ಟಾಗ ಯಾವುದೇ ತರಹದಂತ ಈಗ ನಾಯಿಗಳಿರ್ಬೋದು, ಇಲ್ಲ ಕೀರಗಳಿರ್ಬೋದು, ಅವುಗಳು ಆ ತರದ್ದು ಏನಾದ್ರು ನಿಮ್ಗೆ ಬರ್ತವೆ? ಸರ್ ಬರ್ತವೆ. ಇದು ಬೈಲು ಇರೋದ್ರಿಂದ ನೋಡಿ ತೋಟ ಎಲ್ಲ ನೋಡಿ. ಪೂರ್ತಿ ಇದೆಲ್ಲ ನಿಮ್ದೆ ಸರ್? ಹೌದು ಸರ್, ನಮ್ದೆ. ಸರ್ ಈ ಕಡೆನೂ ಲಾಂಗ್ ಐತೆ. ಓಕೆ. ಈ ಕಡೆ ಡಿಸ್ಟೆನ್ಸ್ ಎಷ್ಟೈತೋ ಅತ್ ಕಡೆನೂ ಅಷ್ಟೇ ಐತೆ. ಆ ಕಡೆನೂ ಅಷ್ಟೇ ಇದೆ. ದೂರ ಆಯ್ತು. ಓಕೆ ಓಕೆ. ಏನೇ ಬಂದ್ರು ಕಾಣ್ತಾ ಇರುತ್ತೆ. ಅಂದ್ರೆ ನೀವು ಇದ್ದಾಗ ಮಾತ್ರ ಆಚೆ ಬಿಡೋದಾ? ಹೌದು. ಇದ್ದಾಗ ಅಂದ್ರೆ ನೀವು ಯಾರಾದ್ರೂ ಒಬ್ರು ಇಲ್ಲಿ ನಿಮ್ ತಂದೆ ತಾಯಿ ಇಲ್ಲ ನೀವು ಯಾರಾದ್ರೂ ಒಬ್ರು ಇದ್ದಾಗ ಮಾತ್ರ ಕೋಳಿಗಳನ್ನ ಆಚೆ ಬಿಡ್ತೀರಾ? ಹೌದು. ಅದೇ ಸರ್, ನೀವು ಈ ಹಸಿರು ಮೇವನ್ನ ನೀವೇ ಬೆಳ್ಕೊಂಡು ನಾಟಿ ಕೋಳಿ ಕೊಡೋದಾ? ಹೌದು ಸರ್. ಇದು ಕೋಳಿಗೋಸ್ಕರನೇ ಹಾಕಿರೋದಾ ಇದೆಲ್ಲ? ಇದೆಲ್ಲ ಕೋಳಿಗೋಸ್ಕರನೇ ಹಾಕಿರೋದು. ಸರ್, ಏನ್ ಸರ್ ಇದು ಬೆಳೆದಿರೋದು ನೀವು? ಸರ್ ಇದು ಹುಳ್ಳಿಕಾಳು. ಸರ್, ಇದು ಎಷ್ಟು ದಿನಕ್ಕೆ ಬರುತ್ತೆ ನೀವು ಹಾಕ್ದಾಗ? ಸರ್ ಇದು ಒಂದು 3-4 ದಿವಸಕ್ಕೆಲ್ಲ ಮೊಳಕೆ ಬಂದ್ಬಿಡುತ್ತೆ. ಮೊಳಕೆ 3 ಮೂಲೆಯಲ್ಲಿ ಆಗ್ಬಿಡುತ್ತೆ. ಮೊಳಕೆಗೆ ಬಿಟ್ಬಿಡ್ತೀರಾ ಕೋಳಿಗಳನ್ನ? ಬ್ರೋ, ಅದಕ್ಕೂ ಬಿಡ್ತೀವಿ. ಇದು ಏನಾಯ್ತು ಅಂದ್ರೆ ಇನ್ನ ಅವಾಗ ಮರಿಯ ಚಿಕ್ಕ ಪಿಳ್ಳೆಯಲ್ಲಿದ್ದಾಗ ಹಾಕಿದ್ದು. ಓಕೆ ಓಕೆ. ಇದು ಈಗಾಗಲೇ ಒಂದ್ ಸ್ವಲ್ಪ ಬೆಳಕಂಡೈತೆ. ಅವು ಡೆವಲಪ್ ಆದ್ವಲ್ಲ, ಇನ್ಮೇಲೆ ಸರೋಗುತ್ತೆ. ಓಕೆ ಓಕೆ. ಅಂದ್ರೆ ನೀವು ಈ ನಾಟಿ ಕೋಳಿಗಳಿಗೆ ಏನು ನೀವು ಆಹಾರಕ್ಕೋಸ್ಕರನೇ ಈಗ ತೋಟ ತುಂಬಾ ಮೇವನ್ನ ಹಾಕೊಂಡಿರೋದು? ಹೌದು. ಓಕೆ ಓಕೆ. ಸರ್, ಈಗ ಇದರಲ್ಲಿ ಈ ಅತಿ ಹೆಚ್ಚು ಲಾಭ ಸಿಗೋಂತಹ ಕೋಳಿಗಳು ಯಾವ ಸರ್? ಅಂದ್ರೆ ತಳಿ ಯಾವ ಸರ್? ಈಗ ಈಗಿನ ಯುವಕರು ತುಂಬಾ ಜನ ಕೇಳ್ತಿರ್ತಾರೆ ಸರ್, ಅಂದ್ರೆ ಯಾವ ಕೋಳಿ ಸಾಕಿದ್ರೆ ನಮ್ಗೆ ಲಾಭ ಸಿಗುತ್ತೆ ಅಂತ ಹೇಳಿ. ಹೌದು. ಅಂದ್ರೆ ಇವಾಗ ನಿಮ್ಮಲ್ಲಿ ಯಾವ ತಳಿ ಸರ್? ಮಾಂಸ ಪರ್ಪಸ್ ಕೇಳ್ತಾ ಇದ್ದೀರಾ? ಅಲ್ಲ ಸರ್, ಈಗ ಮಾಂಸಕ್ಕಾದ್ರೆ ಯಾವ್ದು ಸಾಕುದು, ಯಾವ ಜಾತಿ ಸಾಕುದ್ರೆ ಚೆನ್ನಾಗಿರುತ್ತೆ? ಇಲ್ಲ ಮೊಟ್ಟೆಗಾದ್ರೆ ಯಾವ ಅಂದ್ರೆ ನೀವು ಬಿಡಿ ಬಿಡಿಯಾಗಿ ವಿಧವಾಗಿ ಹೇಳಿದ್ರೆ ಈಗ ನಮ್ಮ ನೋಡುವಂತಹ ಸ್ನೇಹಿತರಿಗೂ ಸಹ ಅವ್ರಿಗೂ ಸಹ ತುಂಬಾ ಅನುಕೂಲ ಆಗುತ್ತೆ. ಏನಕ್ಕೆ ಅಂದ್ರೆ ಕಟ್ಟಿಟ್ಟ ಬುತ್ತಿ ಕೊಳೆಯುತ್ತದೆ, ಬಿಚ್ಚಿಟ್ಟ ಬುತ್ತಿ ಒಳೆಯುತ್ತದೆ. ಹಾಗಾಗಿ ನಮ್ಮಲ್ಲಿರುವಂತಹ ಒಂದು ಕೆಲವೊಂದು ವಿಚಾರಣೆಗಳನ್ನ ನಾವು ನಮ್ಮ ರೈತರಿಗೆ ಹಂಚ್ಕೊಳಕ್ ಹೋಗೋಣ ಸರ್. ಆ ಉದ್ದೇಶ ನಮ್ಮಲ್ಲಿ ಇರೋದ್ರಿಂದ ಹಾಗಾಗಿ ನೀವು ಪ್ರತಿಯೊಂದು ನೀವು ನಿರ್ಗಳವಾಗಿ ಮಾತಾಡಿ, ನಿರ್ವಾಳವಾಗಿ ನಿಮ್ ವಿಷಯನ ತಿಳಿಸ್ಕೊಡಿ ಸರ್. ಯಾವ ಜಾತಿ ತಂದ್ರೆ ಮಾಂಸಕ್ಕೆ ನಮ್ಗೆ ಯಾವ ಜಾತಿ ತರ್ಬೇಕು ಸರ್? ಸರ್ ಇದು ಮಾಂಸಕ್ಕೆ ಸರ್ ನಾಟಿ ಇಲ್ಲ ಮೈಸೂರು ನಾಟಿ. ಓಕೆ ಓಕೆ. ತಗೊಂಬಂದ್ರೆ ಮಾಂಸಕ್ಕೆ ಸರೋಗುತ್ತೆ ಸರ್. ಓಕೆ. ಮೊಟ್ಟೆ ಪರ್ಪಸ್ ತರ್ತೀನಿ ಅಂದ್ರೆ ಕಾವೇರಿ ಕಾವೇರಿ ಈ ಇದು ಸೋನಾಲಿ. ಓಕೆ.
ಅದು ಮೊಟ್ಟೆ ಪರ್ಪಸ್ಗೆ ಬರುತ್ತೆ ಸರ್. ಸರ್ ಈಗ ಬ್ಲಾಕ್ ಕೋಳಿ ಇದೆಯಲ್ಲ ಸರ್, ಇದು ಹೌದು ಸರ್, ಕಡಕ್ನಾಥ್ ಅದು. ಇದು ಕಡಕ್ನಾಥ್. ಹೌದು ಸರ್. ಸರ್ ಇದು ತೋರಿಸ್ತೀನಿ ನಾನು. ಓಕೆ ಓಕೆ ಸರ್, ಇದು ಕೆಜಿಗೆಲ್ಲ ಎಷ್ಟಿರುತ್ತೆ ಸರ್? ಸರ್ ಕೆಜಿ ಇದೆಲ್ಲ ಒಂದು 500 600 ಹೇಳ್ತವ್ರೆ. ಇನ್ನೂ ನಾವು ಯಾವುದು ಕೊಟ್ಟಿಲ್ಲ ಸರ್. ಹೌದಾ ಸರ್, ನಿಮ್ಮ ಹತ್ರ ಕಡಕ್ನಾಥ್ ಎಷ್ಟಿದೆ ಸರ್? ಸರ್ ನಮ್ಮ ಹತ್ರ ಒಂದು 15 ಪೀಸ್ ಐತೆ ಸರ್. 15 ಪೀಸ್ ಸರ್. ಇದು 500 ಇಂದ 600 ರೂಪಾಯಿ ಕೆಜಿನ? ಹೌದು ಸರ್. ಸರ್ ನೀವು ಮರಿ ಎಲ್ಲ ಏನು ರೇಟಿಗೆ ಬರ್ತೀರಾ ಸರ್? ಮರಿ ಎಲ್ಲ ನಮಗೆ ಒಂದು ಮರಿ 80 ರೂಪಾಯಿ 85 ರೂಪಾಯಿ ಬಿಡುತ್ತೆ ಸರ್. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಕಡಕ್ನಾಥ್ ಅಂತ ಕೋಳಿ ಸ್ನೇಹಿತರೆ. ಇದು ಕೆಜಿ ಬಂದು 500 ಇಂದ 600 ರೂಪಾಯಿ ಸ್ನೇಹಿತರೆ. ಮರಿ ಬಂದು 80 ರೂಪಾಯಿ, ಅಂದ್ರೆ ನಮ್ಮ ರೈತರು 80 ರೂಪಾಯಿ ಕೊಟ್ಟು ತಂದಿರೋಂಥ ಮರಿ ಸ್ನೇಹಿತರೆ. ನೋಡ್ತಿರ್ಬೋದು ಹೇಗೆಲ್ಲ, ಅಂದ್ರೆ ಇದರಿಂದ ಏನ್ ಪ್ರಯೋಜನ ಸರ್? ಸರ್ ಇದು ಎಲ್ಲ ಬ್ಲಾಕ್ ಕಲರ್ ಮಾಂಸ ಇರುತ್ತಂತೆ. ಓಕೆ. ಹಂಗಾಗಿ ಶುಗರ್ಗೆ ಈ ಪೇಷಂಟ್ಗಳು ಅವರು ಇಷ್ಟಪಟ್ಟು ತಿಂತಾರೆ. ಸ್ನೇಹಿತರೆ, ನಮ್ಮ ಯುವ ರೈತರು ಹೇಳ್ದಂಗೆ ಇದು ಕೋಳಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅಂದ್ರೆ ಸ್ನೇಹಿತರೆ, ಈಗ ತುಂಬಾ ಈಗಿನ ಜನಗಳಿಗೆ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಕ್ಯಾನ್ಸರ್ ಆಗಿರ್ಬೋದು, ಆಮೇಲೆ ಶುಗರ್ ಇರ್ಬೋದು, BP ಆಗಿರ್ಬೋದು, ಈ ತರ ಸಮಸ್ಯೆಗಳು ಬಂದಾಗ ಸ್ನೇಹಿತರೆ, ಈ ತರ ಅಂದ್ರೆ ಒಳ್ಳೆ ಏರಳವಾಗಿರುವಂತಹ ಕೋಳಿಗಳು ಸ್ನೇಹಿತರೆ. ಅಂದ್ರೆ ಯಾವುದೇ ತರ ಕಾಯಿಲೆಗಳಿಗೆ ಬೇಗ ಗುಣಮುಖ ಅಂತ ಈ ಕಡಕ್ನಾಥ್ ತಿಂದ್ರೆ ಯಾವುದೇ ತರ ಕಾಯಿಲೆಗಳು ಬರಲ್ಲ ಅಂತ ಹೇಳಿ ನಮ್ಮ ರೈತರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸರ್, ಹಾಗೆ ಈಗ ಮೈಸೂರು ನಾಟಿ ಅಂದ್ರೆ ಯಾವ ಸರ್? ಈಗ ಸರ್ ಮೈಸೂರು ನಾಟಿ ಬಂದ್ಬಿಟ್ಟು ಇದ್ರಲ್ಲೇ ಸರ್ ಇಲ್ಲೇ ಇದೆ. ಸರ್ ಇಲ್ಲಿ ಬಿಡಿ ಸರ್, ಇಲ್ಲಿ ಇದೆಲ್ಲ ಮೈಸೂರು ನಾಟಿ ಸರ್? ಸರ್ ಅದೆಲ್ಲ ಮೈಸೂರು ನಾಟಿ ಸರ್. ನಾಟಿನೂ ಇದೆ ನೋಡಿ ಸರ್. ಇದು ನಾಟಿ ಕೋಳಿ, ಇದು ಪ್ಯೂರ್ ನಾಟಿ ಸರ್. ನಾಟಿ ಇದು ಸ್ನೇಹಿತರೆ, ಇದು ನೋಡ್ಬೋದು, ಇದು ಪ್ಯೂರ್ ನಾಟಿ ಸ್ನೇಹಿತರೆ. ತುಂಬಾ ಜನಕ್ಕೆ ಕನ್ಫ್ಯೂಸ್ ಇರ್ತೈತೆ ನಾಟಿ ಕೋಳಿ ಯಾವುದು, ಅದರಲ್ಲಿ ಹಲವಾರು ಜಾತಿ ಇರ್ತವೆ ಸ್ನೇಹಿತರೆ. ಇದು ಬಂದು ಪ್ಯೂರ್ ನಾಟಿ ಸ್ನೇಹಿತರೆ. ಇದು ಅವೆಲ್ಲ ಪ್ಯೂರ್ ನಾಟಿ ಸರ್. ಇವೆಲ್ಲ ಪ್ಯೂರ್ ನಾಟಿ ಸ್ನೇಹಿತರೆ. ಸರ್, ನೀವೇನ್ ಮರಿನ ಕಾವಿಗೆ ಕುಂಡ್ರಿಸಲ್ಲ ಸರ್? ಹೌದು ಸರ್, ಕುಂಡ್ರಿಸ್ತೀವಿ ಸರ್. ಅದಕ್ಕೆ ಆಗಾಗೇನೆ ಕಾವಿ ಕುಂಡ್ರಿಸ್ಕೊಂಡು ನೋಡಿ ಇಲ್ಲೇ ಇದಾವೆ, ಬನ್ನಿ. ಓಕೆ ಓಕೆ ಸರ್, ಇಲ್ಲಿ ಕುಂತಿದೆ ನೋಡಿ. ಇದೆಲ್ಲ ಕಾವಿಗೆ ಬಂದಿರೋದು ಕೋಳಿ? ಇದೈತಲ್ಲ, ಇದು ಕಾವಿಗೆ ಬಂದಿರೋ ಕೋಳಿ ಸರ್. ಇದಕ್ಕೆ ಎಷ್ಟು ಮೊಟ್ಟೆ ಇಟ್ಟು ನೀವು ಕಾವಿ ಕುಂಡ್ರಿಸ್ತೀರಾ ಸರ್? ಒಂದೊಂದಕ್ಕೆ 15 12. ಓಕೆ ಓಕೆ ಸರ್. ಇದು ಒಂದ್ಸತಿ ಕಾವಿ ಕುಂಡ್ರಿಸಿದ್ರೆ ಎಷ್ಟು ಮರಿ ಮಾಡುತ್ತೆ ಸರ್? ಸರ್ ಮಿನಿಮಮ್ 10 ಮಾಡೇ ಮಾಡುತ್ತೆ ಸರ್. 10 ಮಿನಿಮಮ್ ಮಾಡುತ್ತೆ. ಓಕೆ ಓಕೆ ಸರ್. ನಿಮ್ಮ ಹತ್ರ ನೀವೇನು ಇನ್ಕ್ಯುಬೇಟರ್ ಮಿಷನ್ ಇಟ್ಟು ಏನು ಮರಿ ಮಾಡಲ್ಲ ಸರ್? ಏನು ಆ ಥರ ಏನಿಲ್ಲ ಸರ್. ಅಂದ್ರೆ ಕಾವ್ಯಗೆ ಒಂದು 5 ಕೋಳಿ ಹಾಕ್ತೀವಿ ಸರ್. ಒಂದೊಂದ್ಸಲಿ ಒಂದು 10 ಹಾಕ್ತೀವಿ ಸರ್. ನಮ್ಗೆ ಯಾಕೆಂದ್ರೆ ಒಂದ್ಸರಿ ಬ್ಯಾಚ್ ಬಂದ್ರೆ ಒಂದು ಬ್ಯಾಚ್ ಬರಬೇಕು. ಒಂದು ಬ್ಯಾಚ್ ಇಂದ ಒಂದು ಬ್ಯಾಚ್ ಬರಬೇಕು. ಈ 2 ಒಂದು ಹಾಕಿದ್ರೆ 20 ಈ ತರ ಮಾಡ್ಕೊಂತಾವಲ್ಲ, ಅವೇನೋ ಸುಮ್ಮನೆ ವೇಸ್ಟ್ ಆಗ್ಬಿಡ್ತವೆ. 50-100 ಆದ್ರೆ ಕ್ಲೀನ್ ಆಗಿ ನಾವು ನೋಡ್ಕೊಂತೀವಿ. ಸರ್, ಓಕೆ. ಈಗ ನಿಮ್ಗೆ ನಾಟಿ ಕೋಳಿ ನೀವು ಮಾಡ್ತಿರೋ ಕೆಲಸ ನಿಮ್ಗೆ ತೃಪ್ತಿ ಅನಿಸ್ತಿದೆ ಸರ್? ಹೌದು ಸರ್, ತೃಪ್ತಿ ಅನಿಸ್ತಿದೆ. ಹೇಗೆಲ್ಲ ಸರ್? ಸರ್ ಈಗ ಹೊರಗಡೆ ಹೋಗಿ ಬರ್ತೀವಿ, ಏನೋ ಒಂದು ಅರ್ಧ ಗಂಟೆ 1 ಅವರ್ ಇಲ್ಲಿ ಬಂದ್ರೆ ಒಂಥರ ನೆಮ್ಮದಿ ಸಂತೋಷ. ಅಂದ್ರೆ ಬೇರೆ ಕೆಲಸಗಳಿಗಿನ್ನ ಇದು ಒಂಥರ ಬೆಟರ್ ಅಂತ ಹೇಳ್ತೀರಾ? ಹೌದು ಸರ್, ಹೌದು. ಅಂದ್ರೆ ಈಗಿನ ಸರ್, ಈಗಿನ ಹಳ್ಳಿ ಯುವಕರು ರೈತರುಗಳಿಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಈಗ ನೀವ್ ಹೆಂಗೆ ಈಗ ಓದ್ಕಂತಾನೆ ಒಂದು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಾ ನೀವು ಏನ್ ಮಾಡ್ತೀರಾ, ಆದಾಯ ಕಂಡ್ಕಂತೀರಿ ಸರ್. ಹಾಗೆ ತುಂಬಾ ಜನ ಯುವಕರು ಅಂದ್ರೆ ರೈತರು ಮಕ್ಕಳು ತುಂಬಾ ಜನ ಇದಾರೆ ಸರ್. ಅವ್ರೇನ್ ಮಾಡ್ತಾರೆ, ಸುಮ್ನೆ ಟೈಮ್ ಪಾಸ್ ಮಾಡ್ತಿರ್ತಾರೆ. ಅಂತ ನಮ್ಮ ರೈತರ ಮಕ್ಳಿಗೆ ಏನ್ ಹೇಳ್ತೀರಾ ಸರ್? ಸರ್ ಮಾಡ್ಬೋದು ಸರ್, ನಾಟಿ ಕೋಳಿ ಸಾಗಾಣಿಕೆ ಮಾಡ್ಬೋದು. ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೂ ಇದ್ರಲ್ಲಾದ್ರೂ ಜೀವನ ನಡೆಸ್ಬೋದು. ಅಂದ್ರೆ ಒಂದ್ ಬ್ಯಾಚ್ ವೈಸ್ ನೀವು ಬದಲಾವಣೆ ಮಾಡ್ತಿರ್ತೀರಾ? ಇಲ್ಲ ಅಂತಂದ್ರೆ ನೀವು ಎಲ್ಲಾ ಹಲವಾರು ರೀತಿಯಂತಹ ತಳಿಗಳನ್ನ ತಂದು ಸಾಗಾಣಿಕೆ ಮಾಡಿ? ಹೌದು ಸರ್, ನಾವು ಹಳ್ಳಿ ಎಲ್ಲಲ್ವಾ ಎತ್ಕೊಳೋದು, ಹಂಗಾಗಿ ಹಲವಾರು ತಳಿ ನಮಗೆ ಯಾವ್ದು ಬೇಕೋ ಆ ತರ ಮೊಟ್ಟೆ ತಗೊಂಬತ್ತೀವಿ, ಆ ತರ ಹಾಕಂತೀವಿ. ಅಂದ್ರೆ ನೀವೇ ಮರಿ ಮಾಡಿಸ್ಕೊಂತೀವಿ. ನಾವು ಜಾಸ್ತಿ ಬೇಕು ಅಂದ್ರೆ ತರಿಸ್ಕೊಂತೀವಿ. 50-100 ಒಳಗಡೆ ಎಲ್ಲ ನಾವೇ ಮರಿ ಮಾಡಿಸ್ಕೊಂತೀವಿ. ಸರ್, ಹಂಗಾದ್ರೆ ನೀವು ಈಗಿನ ಯುವಕರಿಗೆ ಏನ್ ಸಂದೇಶ ಹೇಳ್ತೀರಿ ಸರ್? ಈಗ ತುಂಬಾ ಜನ ಯುವಕರು ನಾಟಿ ಕೋಳಿ ಸಾಗಾಣಿಕೆ ಮಾಡ್ಬೇಕು ಅಂತ ತುಂಬಾ ಜನ ಈಗ ಕುತೂಹಲಕಾರಿಯಿಂದ ತುಂಬಾ ಜನ ಕೇಳ್ತಿರ್ತಾರೆ ಸರ್. ಹೌದು ಸರ್. ಅಂತವ್ರಿಗೆ ನೀವೇನ್ ಸಂದೇಶ ಕೊಡ್ತೀರಾ ಸರ್? ಇದು ಒಂದು ಪಾರ್ಟ್ ಟೈಮ್ ಜಾಬ್ ತರ. ನೀರು ಹಾಕೋದು, ಮಧ್ಯಾಹ್ನ ಒಂದ್ಸಲಿ ನೋಡ್ಕೊಂಬೋದು, ಇಲ್ಲಾಂದ್ರೆ ಸಂಜೆ ಬಂದು ಮಾಡ್ಕೊಂಬೋದು. ಸರ್, ಈಗ ನೀವು ಕಾಲೇಜ್ಗೆ ಹೋಗ್ತಾನೆ ಈ ಕೋಳಿ ಸಾಗಾಣಿಕೆ ಮಾಡ್ಬೇಕು ಅಂತ ಹೇಗೆ ನಿಮ್ಮ ತಲೆಯಲ್ಲಿ ಬಂತು ಸರ್ ಇದು ಐಡಿಯಾ? ಇದು ಒಂದು ಪಾರ್ಟ್ ಟೈಮ್ ಜಾಬ್ ತರ. ಕಾಲೇಜು ಮುಂದೆ ಹಂಗೆ ಡೆವಲಪ್ ಆದ್ರೆ ಇದ್ರಲ್ಲಿ ಹೆಂಗ ಅಂದ್ರೆ ಮುಂದುವರ್ಕೊಂಡು ಹೋಗ್ಬೇಕು ಇದ್ರಲ್ಲೇ ಅಂತ ಹೇಳಿ ಮೊದಲಿಗೆ ಕಾನ್ಸೆಪ್ಟ್ ನ ತಗೊಂಡು ನೀವು ಸಾಗಾಣಿಕೆ ಮಾಡ್ತಾ ಈಗ? ಹೌದು ಸರ್. ಅಲ್ಲ ಸರ್, ಈಗ ನಾಟಿ ಕೋಳಿ ನೀವು ಸಾಗಾಣಿಕೆ ಮಾಡಿದಿರಲ್ಲ, ಇದಕ್ಕೆ ಯಾರಾದ್ರೂ ನಿಮ್ ತಂದೆ ತಾಯಿ ಯಾರಾದ್ರೂ ಬೆನ್ನೆಲುಬಲ್ಲಿ ನಿಮ್ಗೆ ಇದಾರ ಸರ್? ಹೌದು ಸರ್, ಇದಾರೆ. ಅಂದ್ರೆ ಅವ್ರು ನೋಡ್ಕೊಂತಾರೆ. ಅಂದ್ರೆ ನೀವ್ ಇಲ್ದಾಗ ಅವ್ರು ನೋಡ್ಕೊಂತಾರೆ ಕಾಲೇಜ್ಗೆ ಹೋಗ?
ಅಂದ್ರೆ ನೀವು ಕಾಲೇಜ್ಗೆ ಹೋಗಂತಾನೆ ಈ ಸಾಗಾಣಿಕೆ ಮಾಡಿದ್ರೆ ನಿಮ್ಗೆ ಲಾಭ ಬರುತ್ತೆ ಅಂತ ಹೇಳ್ತೀರಾ ಸರ್ ಈಗಿನ ಯುವಕರಿಗೆ? ಹೌದು ಸರ್, ಬರುತ್ತೆ. ಬರುತ್ತೆ. ಹೌದು ಸರ್, ಈಗ ಸಡನ್ ಆಗಿ ಈ ನಾಟಿ ಕೋಳಿ ಸಾಗಾಣಿಕೆ ಈಗ ಅತಿ ಹೆಚ್ಚು ಬಿಸಿಲಿದೆ. ಹೌದು ಈಗ ನೀವು ಅತಿ ಹೆಚ್ಚು ಅಂದ್ರೆ ಸ್ವಲ್ಪ ನಾಟಿ ಕೋಳಿ ಸಾಗಾಣಿಕೆ ಮಾಡಿದಿರಾ. ಹೌದು ಸರ್. ಈಗ ಸಡನ್ ಆಗಿ ಏನಾದ್ರು ಒಂದು ರೋಗ ಬಂತು ಅಂದ್ರೆ ಅದನ್ನ ಯಾವ್ದಾದ್ರು ನೀವು ಡಾಕ್ಟರ್ಗಳ ಹತ್ರ ಹೋಗಿ ಸೊಲ್ಯೂಷನ್ ಅಂತೀರೋ ಇಲ್ಲ ನೀವೇ ಏನಾದ್ರು ಒಂದು ನಾಟಿ ವೈದ್ಯ ಆತರ ಮಾಡ್ತೀರಾ ಹೆಂಗೆ ಸರ್? ನಾಟಿ ವೈದ್ಯ ಸರ್, ನಾವು ನಾಟಿ ವೈದ್ಯ ಕೊಡ್ತೀವಿ. ಓಕೆ. ಅಂದ್ರೆ ಈ ನುಗ್ಗೆ ಸೊಪ್ಪು, ಈ ಬೇವಿನ ಸೊಪ್ಪು, ಓಕೆ ಓಕೆ, ಈ ಕಹಿ ಇರೋ ಅಂಥದ್ದು ಸೊಪ್ಪು ಕೊಡ್ತೀವಿ. ಅದು ಏನಾದ್ರು ಹಂಗೂ ವರ್ಕ್ ಆಗ್ಲಿಲ್ಲ ಅಂದ್ರೆ ಓಕೆ ಔಷಧಿ ತಂದು ಹಾಕ್ತಿವಿ. ಅದು ಆಲ್ಮೋಸ್ಟ್ ಆಲ್ ಏನು 100 ಕೋಳಿ 1-2 ಕೋಳಿ 3 ಕೋಳಿ ಮಾಮೂಲಿ ಕಾಮನ್ ಒದೇ ಹೋಗ್ತದೆ. ಸ್ನೇಹಿತರೆ, ನಮ್ಮ ಯುವ ರೈತ ಹೇಳ್ದಂಗೆ ಇಲ್ಲಿ ಕಾನ್ಸೆಪ್ಟ್ ಏನು ಅಂದ್ರೆ ಸ್ನೇಹಿತರೆ, ಕೋಳಿಗಳಿಗೆ ಏನಾದ್ರು ಅಂದ್ರೆ ಸಡನ್ ಬಂದಾಗ ಕಮ್ಮಿ ಮಾಡ್ಬೋದು ಅಂತ ನಮ್ಮ ರೈತರು ಹೇಳ್ತಾರೆ ಸ್ನೇಹಿತರೆ. ಅದು ಯಾವ ತರ ಅಂತಂದ್ರೆ ಸ್ನೇಹಿತರೆ, ಈಗ ನಮಗೆ ನೈಸರ್ಗಿಕ ಸಿಗುವಂತಹ ಬೇವಿನ ಸೊಪ್ಪು ಇರ್ಬೋದು, ನುಗ್ಗೆ ಸೊಪ್ಪು ಇರ್ಬೋದು, ಪರಂಗಿಣಿ ಇರ್ಬೋದು, ಮತ್ತೆ ಹಸಿರು ಮೇವು ನೀವು ನೋಡ್ತಿರ್ಬೋದು ಸ್ನೇಹಿತರೆ, ತೋಟದಲ್ಲಿ ಏನು ಹಸಿರು ಮೇವಿದೆಯಲ್ಲ, ಈ ತರ ಮೇವನಿಗೆ ಬಿಟ್ಟಾಗ ಯಾವುದೇ ತರ ಕಾಯಿಲೆಗಳು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈಗ ನಮ್ಮ ರೈತರು ಏನ್ ಮಾಡಿದ್ರೆ, ತೋಟದಲ್ಲೇ ಹಲವಾರು ರೀತಿಯಂತ ಸೊಪ್ಪು ಆಗಿರ್ಬೋದು, ಇಲ್ಲ ಹಲವಾರು ರೀತಿಯಂತ ಬೀಜಗಳನ್ನ ಹಾಕೊಂಡು ಬೆಳೆದಿರೋದ್ರಿಂದ, ಹಸಿರು ಮೇವು ತಿನ್ನೋದ್ರಿಂದ ನಾಟಿ ಕೋಳಿಗಳು ಯಾವುದೇ ಕಾಯಿಲೆಗಳು ಬಂದಂಗೆ ಸ್ನೇಹಿತರೆ ನೀವೇ ನೋಡ್ತಿರ್ಬೋದು. ಯಾವ ತರ ಲವಲವಿಕೆಯಿಂದ ಇಳುವರಿ ಬಂದಿರುವಂತಹ ಕೋಳಿಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ.